1 ಅರಸುಗಳು ಅಧ್ಯಾಯ 14. ಆ ಕಾಲದಲ್ಲಿ ಯಾರೊಬ್ಬಾಮನ ಮಗನಾದ ಅಬೀಯನು ಅಸ್ವಸ್ಥನಾದನು. ಆಗ ಯಾರೊಬ್ಬಾಮನು ತನ್ನ ಹೆಂಡತಿಗೆ, ನೀನು ಎದ್ದು ನನ್ನ ಹೆಂಡತಿಯೆಂದು ಯಾರಿಗೂ ಗೊತ್ತಾಗದಂತೆ ವೇಷ ಮಾರ್ಪಡಿಸಿಕೊಂಡು ಶಿಲೋವಿಗೆ ಹೋಗು. ನಾನು ಈ ಜನರ ಮೇಲೆ ಅರಸನಾಗಬೇಕೆಂದು ನನಗೆ ಮುಂತಿಳಿಸಿದ ಪ್ರವಾದಿಯಾದ ಅಹಿಯನು ಅಲ್ಲಿರುತ್ತಾನೆ. ನೀನು 10 ರೊಟ್ಟಿಗಳನ್ನು, ಮಿಠಾಯಿಯನ್ನು, 1 ಕುಪ್ಪಿ ಜೇನುತುಪ್ಪವನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗು. ಹುಡುಗನಿಗೆ ಏನಾಗುವುದೆಂದು ಅವನು ತಿಳಿಸುವನು ಎಂದು ಹೇಳಿದನು. ಆಕೆಯು ಅವನು ಹೇಳಿದಂತೆಯೇ ಮಾಡಿ ಶಿಲೋವಿನಲ್ಲಿದ್ದ ಅಹೀಯನ ಮನೆಗೆ ಹೋದಳು. ಮುಪ್ಪಿನ ದೆಸೆಯಿಂದ ಅಹೀಯನ ಕಣ್ಣುಗಳು ಮೊಬ್ಬಾಗಿದ್ದರಿಂದ ಕಾಣಿಸುತ್ತಿರಲಿಲ್ಲ. ಆದರೆ ಯೆಹೋವನು ಅವನಿಗೆ, ಯಾರೊಬ್ಬಾಮನ ಹೆಂಡತಿಯು ಅಸ್ವಸ್ಥನಾದ ತನ್ನ ಮಗನ ವಿಷಯದಲ್ಲಿ ದೈವೋತ್ತರವನ್ನು ಕೇಳುವುದಕ್ಕೆ ತನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಂಡು ಬರುತ್ತಾಳೆಂದೂ ಆಕೆಗೆ ಇಂತಿಂಥ ಉತ್ತರ ಕೊಡಬೇಕೆಂದೂ ತಿಳಿಸಿದ್ದನು. ಆಕೆಯು ಅಹೀಯನ ಮನೆಯನ್ನು ಪ್ರವೇಶಿಸುವಾಗಲೇ ಅಹೀಯನು ಆಕೆಯ ಕಾಲು ಸಪ್ಪಳವನ್ನು ಕೇಳಿ, ಯಾರೊಬ್ಬಾಮನ ಹೆಂಡತಿಯೇ ಬಾ, ಯಾಕೆ ನಿನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಳ್ಳುತ್ತೀ? ನಿನಗೆ ಕಠಿಣವಾದ ಉತ್ತರವನ್ನು ಕೊಡಬೇಕೆಂದು ನನಗೆ ಅಪ್ಪಣೆಯಾಗಿದೆ. ನೀನು ಹೋಗಿ ಯಾರೊಬ್ಬಾಮನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಅಪ್ಪಣೆಯನ್ನು ತಿಳಿಸು. ಆತನು ಅವನಿಗೆ, ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು. ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನನ್ನಾಗಿ ಮಾಡಿದೆನು. ರಾಜ್ಯವನ್ನು ದಾವೀದನ ಕುಟುಂಬದವರಿಂದ ಕಿತ್ತುಕೊಂಡು ನಿನಗೆ ಕೊಟ್ಟೆನು. ಆದರೂ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ಪೂರ್ಣ ಮನಸ್ಸಿನಿಂದ ನನ್ನನ್ನು ಹಿಂಬಾಲಿಸಿ ಮೆಚ್ಚಿಸಿದಂಥ ನನ್ನ ಸೇವಕನಾದ ದಾವೀದನಂತೆ ನಡೆಯಲಿಲ್ಲ. ನೀನು ನಿನ್ನ ಎಲ್ಲಾ ಪೂರ್ವಾಧಿಕಾರಿಗಳಿಗಿಂತಲೂ ದುಷ್ಟನಾದಿ. ನನ್ನನ್ನು ಉಲ್ಲಂಘಿಸಿ ಅನ್ಯದೇವತೆಗಳನ್ನು, ಎರಕದ ವಿಗ್ರಹಗಳನ್ನು ಪೂಜಿಸಿ ನನಗೆ ಕೋಪವನ್ನೆಬ್ಬಿಸಿದೆ. ಆದದರಿಂದ ಯಾರೊಬ್ಬಾಮನೇ ಕೇಳು, ನಾನು ನಿನ್ನ ಮನೆಯವರ ಮೇಲೆ ಕೇಡನ್ನು ಬರಮಾಡುವೆನು. ನಿನ್ನ ಕುಟುಂಬದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನೂ ಇಸ್ರಾಯೇಲ್ಯರೊಳಗಿಂದ ಸಂಹರಿಸಿ ಬಿಡುವೆನು. ಒಬ್ಬನು ಕಸವನ್ನು ಗುಡಿಸಿ ತೆಗೆದುಹಾಕುವಂತೆ ನಾನು ನಿನ್ನ ಮನೆಯವರನ್ನು ತೆಗೆದುಹಾಕುವೆನು. ಅವರು ನಿರ್ನಾಮವಾಗುವರು. ಅವರಲ್ಲಿ ಪಟ್ಟಣದೊಳಗೆ ಸಾಯುವಂಥವರನ್ನೂ ನಾಯಿಗಳು, ಅಡವಿಯಲ್ಲಿ ಸಾಯುವಂಥವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂದು ಹೇಳುತ್ತಾನೆ. ಇದು ಯೆಹೋವನ ಮಾತು. ನೀನು ನಿನ್ನ ಮನೆಗೆ ಹೋಗು. ನೀನು ಪಟ್ಟಣದೊಳಗೆ ಕಾಲಿಡುವಷ್ಟರಲ್ಲಿ ಹುಡುಗನು ಸಾಯುವನು. ಇಸ್ರಾಯೇಲ್ಯರೆಲ್ಲರೂ ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಸಮಾಧಿ ಮಾಡುವರು. ಯಾರೊಬ್ಬಾಮನ ಮನೆಯವರೊಳಗೆ ಇಸ್ರಾಯೇಲ್ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವುದರಿಂದ ಇವನೊಬ್ಬನೇ ಸಮಾಧಿ ಹೊಂದುವನು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಬೇರೊಬ್ಬ ಅರಸನನ್ನು ನೇಮಿಸುವನು. ಅವನು ಕೂಡಲೇ ಯಾರೊಬ್ಬಾಮನ ಮನೆಯವರನ್ನು ಸಂಹರಿಸಿ ಬಿಡುವನು. ಇನ್ನು ಏನೇನು ಸಂಭವಿಸುವುದೋ, ಯೆಹೋವನು ಇಸ್ರಾಯೇಲ್ಯರನ್ನು ಹೊಡೆಯುವನು. ಆಗ ಅವರು ನೀರಿನಲ್ಲಿರುವ ಆಪುಹುಲ್ಲೋ ಎಂಬಂತೆ ಹೊಯ್ದಾಡುವರು. ಅವರು ಅಶೇರ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡು ಆತನಿಗೆ ಕೋಪವನ್ನೆಬ್ಬಿಸಿದ್ದರಿಂದ ಆತನು ಅವರನ್ನು ಅವರ ಪಿತೃಗಳಿಗೆ ಕೊಟ್ಟ ದೇಶದಿಂದ ಕಿತ್ತು ಹಾಕಿ ಯೂಫ್ರೆಟೀಸ್ ನದಿಯ ಆಚೆಯಲ್ಲಿರುವ ದೇಶದೊಳಗೆ ಚದುರಿಸಿಬಿಡುವನು. ಯೆಹೋವನು ಯಾರೊಬ್ಬಾಮನ ಪಾಪಗಳ ನಿಮಿತ್ತವಾಗಿಯೂ ಅವನ ಪ್ರೇರಣೆಯಿಂದ ಇಸ್ರಾಯೇಲ್ಯರು ಮಾಡಿದ ಪಾಪಗಳ ನಿಮಿತ್ತವಾಗಿಯೂ ಅವರನ್ನು ಶತ್ರುಗಳಿಗೆ ಒಪ್ಪಿಸುವನು ಎಂದು ಆಕೆಗೆ ಹೇಳಿದನು. ಯಾರೊಬ್ಬಾಮನ ಹೆಂಡತಿಯು ತಿರ್ಚಾ ಊರಿಗೆ ಹೊರಟು ಹೋಗಿ ತನ್ನ ಮನೆಯ ಹೊಸ್ತಿಲಲ್ಲಿ ಕಾಲಿಟ್ಟ ಕೂಡಲೇ ಹುಡುಗನು ಸತ್ತನು. ಯೆಹೋವನು ಪ್ರವಾದಿಯಾದ ಅಹೀಯನ ಮುಖಾಂತರವಾಗಿ ತಿಳಿಸಿದ ಪ್ರಕಾರ ಎಲ್ಲಾ ಇಸ್ರಾಯೇಲ್ಯರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಸಮಾಧಿ ಮಾಡಿದರು. ಯಾರೊಬ್ಬಾಮನ ಇತರ ಕೃತ್ಯಗಳು, ಅವನ ಯುದ್ಧ ರಾಜ್ಯಭಾರಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು 22 ವರ್ಷ ಆಳಿ ಪಿತೃಗಳ ಬಳಿಗೆ ಸೇರಿದನು. ಅವನಿಗೆ ಬದಲಾಗಿ ಅವನ ಮಗನಾದ ನಾದಾಬನು ಅರಸನಾದನು. ಸೊಲೊಮೋನನ ಮಗನಾದ ರೆಹಬ್ಬಾಮನು ಯೆಹೂದದ ಅರಸನಾದನು. ಅವನು ಪಟ್ಟಕ್ಕೆ ಬಂದಾಗ 41 ವರ್ಷದವನಾಗಿದ್ದು, ಯೆಹೋವನು ತನ್ನ ಹೆಸರಿಗೋಸ್ಕರ ಇಸ್ರಾಯೇಲ್ಯರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣದಲ್ಲಿ 17 ವರ್ಷ ಆಳಿದನು. ಅಮ್ಮೋನಿಯಳಾದ ನಯಮ ಎಂಬಾಕೆಯು ಅವನ ತಾಯಿ. ಯೆಹೂದ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ತಮ್ಮ ಪಿತೃಗಳಿಗಿಂತಲೂ ದುಷ್ಟರಾಗಿ ಆತನನ್ನು ರೇಗಿಸಿದರು.
ಪಿತೃಗಳಂತೆಯೇ ಅವರೂ ತಮಗೋಸ್ಕರ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡರು. ಪ್ರತಿಯೊಂದು ದಿನ್ನೆಯ ಮೇಲೆಯೂ ಚೆನ್ನಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆಯೂ ಕಲ್ಲಿನ ಕಂಬಗಳನ್ನು, ಅಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದರು. ಇದಲ್ಲದೆ ಅವರ ದೇಶದಲ್ಲಿ ವೇಶ್ಯಾವೃತ್ತಿಯನ್ನನುಸರಿಸುತ್ತಿರುವ ದೇವದಾಸಿಯರು ಇದ್ದರು. ಯೆಹೋವನು ಅವರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳಲ್ಲಿದ್ದ ದುರಾಚಾರಗಳನ್ನೆಲ್ಲ ಅವರೂ ನಡೆಸುವವರಾದರು. ರೆಹಬ್ಬಾಮನ ಆಳಿಕೆಯ 5ನೆಯ ವರುಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಯೆಹೋವನ ಆಲಯದ ಮತ್ತು ಅರಮನೆಯ ಎಲ್ಲಾ ದ್ರವ್ಯವನ್ನು, ಸೊಲೊಮೋನನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನೂ ತೆಗೆದುಕೊಂಡು ಹೋದನು. ಅರಸನಾದ ರೆಹಬ್ಬಾಮನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾಗಿದ್ದ ಮೈಗಾವಲಿನವರ ದಳವಾಯಿಗಳಿಗೆ ಒಪ್ಪಿಸಿದನು. ಅರಸನು ಯೆಹೋವನ ಆಲಯಕ್ಕೆ ಹೋಗುವಾಗೆಲ್ಲ ಅವರು ಅವುಗಳನ್ನು ಹಿಡಿದುಕೊಳ್ಳುವರು. ಅಲ್ಲಿಂದ ತಿರುಗಿ ಬಂದ ಮೇಲೆ ಅವುಗಳನ್ನು ತಮ್ಮ ಕೋಣೆಯಲ್ಲಿಡುವರು. ರೆಹಬ್ಬಾಮನ ಉಳಿದ ಚರಿತ್ರೆಯೂ ಅವನ ಎಲ್ಲಾ ಕೃತ್ಯಗಳು ಯೆಹೂದ ರಾಜ ಕಾಲವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ರೆಹಬ್ಬಾಮನಿಗೂ ಯಾರೊಬ್ಬಾಮನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ರೆಹಬ್ಬಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದೊಳಗೆ ಅವನ ಹಿರಿಯರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅಮ್ಮೋನಿಯಳಾದ ನಯಮ ಎಂಬಾಕೆಯು ಅವನ ತಾಯಿ. ಅನಂತರ ಅವನ ಮಗನಾದ ಅಬೀಯಾಮನು ಅವನಿಗೆ ಬದಲಾಗಿ ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 14ನೇ ಅಧ್ಯಾಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಭಾಳ ಜನರಿಗೆ ಈ ಭೂಲೋಕದಲ್ಲಿ ಇಲ್ಲದಂಥ ಒಂದು ಅನುಭವ ನಮಗೆ ಸಿಕ್ಕಿದೆ. ಏನು? ದಿನಾಲು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದು. ಕೀರ್ತನೆ 119 89ನೇ ವಚನದಲ್ಲಿ ಏನಂತಿದೆ ಅಂತ ಹೇಳಿದರೆ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿತವಾಗಿದೆ. ಅಂದರೆ ಪರಲೋಕ ಹೋದ್ಮೇಲೆ ಕೂಡ ಡೈಲಿ ಬೈಬಲ್ ಸ್ಟಡಿ ಇರ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-6 ವಚನಗಳಲ್ಲಿ ಆ ಬೈಬಲ್ ಸ್ಟಡಿಯನ್ನು ಪ್ರತಿದಿನ ಪರಲೋಕದಲ್ಲಿ ತಗೊಳ್ಳುವಂಥದ್ದು ಯೇಸು ಕ್ರಿಸ್ತನು ತಾನೇ. ಕೀರ್ತನೆ 119 165ನೇ ವಚನದಲ್ಲಿ ನಿನ್ನ ವಾಕ್ಯವನ್ನು ಪ್ರೀತಿಸುವವರಿಗೆ, ಓದೋರಿಗಲ್ಲ, ಓದೋದು ಒಳ್ಳೆಯದು, ಧ್ಯಾನಿಸುವವರಿಗಲ್ಲ, ಧ್ಯಾನಿಸೋದು ಒಳ್ಳೆಯದು, ಅಧ್ಯಯನ ಮಾಡುವಂಥವರಲ್ಲ, ಅಧ್ಯಯನ ಮಾಡೋದು ಒಳ್ಳೆಯದು, ಬಾಯಿಪಾಠ ಮಾಡೋರಿಗಲ್ಲ, ಬಾಯಿಪಾಠ ಮಾಡೋದು ಒಳ್ಳೆಯದು, ನಿನ್ನ ವಾಕ್ಯವನ್ನು ಪ್ರೀತಿಸುವವರಿಗೆ, ದೇವರ ವಾಕ್ಯ ಅಂದರೆ ನನಗೆ ಭಾಳ ಇಷ್ಟ ಅನ್ನುವಂಥವರಿಗೆ ಸಂಪೂರ್ಣ ಸಮಾಧಾನ ಇರುವುದು, 100% ಸಮಾಧಾನ ದೇವರು ಕೊಡ್ತಾರಂತೆ. ಯಾರಿಗೆ? ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ. ನನ್ನ ಸಾಕ್ಷಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 42 ವರ್ಷಗಳಿಂದ ದೇವರ ವಾಕ್ಯವನ್ನು ನಾನು ಪ್ರೀತಿಸುತ್ತಾ ಬಂದಿದ್ದೇನೆ. ಎಷ್ಟು ಪ್ರೀತಿ ಮಾಡಿದ್ದೇನೆ ಅಂಥೇಳಿ ನೋಡುವಾಗ ಕಡೆಗೆ ನನಗೆ ಕೆಲಸ ಕೊಡೋ ಬೈಬಲ್ ಭಾಷಾಂತರ ಮಾಡೋ ಕೆಲಸನೇ ಸಿಕ್ಬಿಟ್ಟಿದೆ. ಬೈಬಲ್ ಓದಬೇಕು, ಡೈಲಿ ಬೈಬಲನ್ನು ಅಧ್ಯಯನ ಮಾಡಬೇಕು, ಅದಕ್ಕಾಗಿ ಸಂಬಳ ಕೊಡ್ತಾರೆ. ಆ ರೀತಿಯಾಗಿ ಆದ ಕಾರಣ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣ ಸಮಾಧಾನ ಇರುವುದು. ಕೀರ್ತನೆ 119 165ನೇ ವಚನ. ಎಂಥವರಿಗೆ? ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ ವಿಘ್ನಕರವಾದದ್ದು ಒಂದು ಇರೋದಿಲ್ಲ ಅಂದರೆ ಅವರು ಜಯಶಾಲಿಯಾಗಿರ್ತಾರೆ. ಯಾರು ಏನು ಹೇಳಿದರು, ಯಾರು ಏನು ಮಾಡಿದರು, ಅದು ಅವ್ರಿಗೆ ಬಾಧಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಆದ ಕಾರಣ ದೇವರ ವಾಕ್ಯವನ್ನು ನಾವು ಪ್ರೀತಿಸೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಹಗಲಿರಳು ಬರೇ ಹಗಲಾಗ ಮಾತ್ರ ದೇವರ ವಾಕ್ಯವನ್ನು ಧ್ಯಾನಿಸಬಾರ್ದು. ಹಗಲಿರಳು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಿಗೆ ಏನಾಗ್ತದೆ? ಕೀರ್ತನೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಅಂಥವರು
ನೀರಿನ ಬಳಿಗೆ ನೆಡಲ್ಪಟ್ಟಂಥ ಮರದಂತಿರ್ತಾರೆ, ತಕ್ಕ ಕಾಲದಲ್ಲಿ ಫಲ ಕೊಡ್ತಾರಂತೆ. ಯಾವಾಗ ನಮ್ಮ ಜೀವನದಲ್ಲಿ ಫಲ ಇರ್ತದೆ, ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡುವಾಗ, ಅಂಥವರ ಎಲೆ ಬಾಡೋದಿಲ್ಲ. ಅಂದರೆ ಅರ್ಥ ಅವರು ವೀಕ್ ಆಗೋದಿಲ್ಲ, ಡ್ರೈ ಆಗೋದಿಲ್ಲ, ಆತ್ಮಿಕವಾಗಿ ಒಣಗಿ ಹೋಗೋದಿಲ್ಲ, ಫ್ರೆಶ್ ಆಗಿರ್ತಾರೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥವ್ರು, ದೇವರ ವಾಕ್ಯವನ್ನು ಧ್ಯಾನಿಸಿದಂಥವರು ಭಾಳ ದಣಿದು ಹೋಗಿರ್ಬೋದು, ಕೆಲವು ಸಾರಿ ಬಲಹೀನ ಆಗ್ಬೋದು. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ಅವರ ಎಲೆ ಬಾಡೋದೇ ಇಲ್ಲ. ವಾವ್, ದೇವರ ವಾಕ್ಯ ಎಷ್ಟು ನಿಜ ನೋಡ್ರಿ. ಮತ್ತು ಅವನ ಕಾರ್ಯವೆಲ್ಲ ಸಫಲವಾಗುವುದು. ಅಂದರೆ ಅವ್ರು ಮಾಡೋದೆಲ್ಲ ಸಕ್ಸಸ್. ದೇವರ ವಾಕ್ಯಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅಂಥವ್ರು. ಅಂಥ ಒಂದು ಭಾಗ್ಯ ನಮಗೆ ಇವತ್ತು ಸಿಕ್ಕಿದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಮೊದಲನೇ ಅರಸುಗಳ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಭಾಳ ವಿಚಿತ್ರವಾದಂಥ ಒಂದು ಘಟನೆ ಆಗಿದೆ. ನನಗೆ ಅದು ಭಾಳ ಇಷ್ಟ. ಯಾಕಂತೇಳಿದರೆ ಆ ಕಾಲದಲ್ಲಿ ಯರೊಬ್ಬಾಮನ ಮಗನಾದ ಅಬಿಯನು ಅಸ್ವಸ್ಥನಾಗಿದ್ದನು. ಅವನು ಸಿಕ್ಕಾಗ್ಬಿಟ್ಟಿದ್ದಂತೆ. ಅದಕ್ಕಿಂತ ಮುಂಚೆ ಒಬ್ಬ ಪ್ರವಾದಿ ಬಂದು ಬೇತೇಲ್ನಲ್ಲಿ ಅವನು ಮಾಡಿದಂಥ ಅದ್ಭುತದ ಬಗ್ಗೆ ನೆನಪಿಟ್ಕೊಳ್ಳೋಣ. ಯಾಕಂತೇಳಿದರೆ ದೇವರ ಮನುಷ್ಯನೊಬ್ಬನು ಬಂದಾಗ ಅವನನ್ನು ಹಿಡೀರಿ ಅಂತ ಹೇಳ್ಬಿಟ್ಟು ಕೈ ತೋರಿಸಿದಾಗ ಕೈ ಪ್ಯಾರಲೈಸ್ ಆಗಿಬಿಡ್ತದೆ, ಮಡಿಸ್ಲಿಕ್ಕೆ ಆಗದಂಗೆ ಆಗಿಬಿಡ್ತದೆ. ಆ ಪ್ರವಾದಿ ಒಂದು ಮಾತನ್ನು ಹೇಳ್ತಾನೆ, ಅಂದರೆ ಆ ದೇವರ ಮನುಷ್ಯನ ಒಂದು ಮಾತು ಹೇಳ್ತಾನೆ, ಇದೇ ಸ್ಥಳದಲ್ಲಿ ಯೋಷಿಯನು ಎಂಬವನು ಹುಟ್ಟುವನು ಅಂತ. ಯೋಷಿಯನು ಎಂಬವನು ಹುಟ್ಟುವನು, ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳನ್ನು ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಭಾಳ ಸ್ಟ್ರಾಂಗ್ ಮಾತು ಇದು, ಭಾಳ ಸ್ಟ್ರಾಂಗ್ ಮಾತು. ಯಾಕಂದರೆ ಯಜ್ಞವೇದಿಗೆ ಅವನು ಮಾತಾಡ್ತಾ ಇದ್ದಾನೆ. ಈ ದೇವರ ಮನುಷ್ಯನು ಯಜ್ಞವೇದಿಗೆ ಮಾತನಾಡ್ಬಿಟ್ಟು ವೇದಿಯೇ ಅಂತ ಹೇಳ್ಬಿಟ್ಟು ಪ್ರಾಫೆಸೈ ಮಾಡ್ತಿದ್ದಾನೆ. ಈ ಪ್ರವಾದನೆ ಯಾವಾಗ ನೆರವೇರ್ತಂದರೆ 360 ಇಯರ್ಸ್, 360 ವರ್ಷಗಳಾದ ಮೇಲೆ ಅವನು ಹೇಳಿದ ಪ್ರವಾದನೆ ನೆರವೇರ್ತ್ರಿ. 1 ವರ್ಷ ಆಯಿತು, ದೇವ್ರ ವಾಕ್ಯ ನಿಜ ಇಲ್ಲೇನೋ ಅನ್ಕೋಬೋದು. 2 ವರ್ಷ ಆಯಿತು, 10 ವರ್ಷ ಆಯಿತು, 100 ವರ್ಷ ಆಯಿತು, 200 ವರ್ಷ ಆಯಿತು, 300 ವರ್ಷ ಆಗೋಯ್ತು. ಎಷ್ಟೋ ಜನ ಸತ್ತು ಹೋದರು. ಆ ಪ್ರವಾದಿ ವೇದಿಯೇ ನಿನ್ನ ಮೇಲೆ ಯೋಷಿಯನು ಏನು ಮಾಡ್ತಾನೆ, ಅವನು ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅದರ ಮೇಲೇ ಯಜ್ಞ ಮಾಡ್ತಾನೆ ಎಂಬುದಾಗಿ ಹೇಳಿದಂಥ ಮಾತು 3 ಶತಮಾನಗಳಾದರೂ ನೆರವೇರಲಿಲ್ಲ. ಆದರೆ 360 ವರ್ಷಗಳು ಆದಮೇಲೆ ಯೋಷಿಯ ಅಂತ ಒಬ್ಬನು ಹುಡ್ತಾನ್ರಿ. ಅವನ ಬಗ್ಗೆ ಆಮೇಲೆ ನಾವು ನೋಡೋಣ. ಯೋಷಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಹುಡ್ತಾನೆ. ಅವನು ಅದೇ ಕೆಲಸವನ್ನು ಮಾಡ್ತಾನೆ. ದೇವರ ವಾಕ್ಯ ನಿಜ, ದೇವರ ವಾಕ್ಯ ನೆರವೇರ್ತದೆ. ಮತ್ತಾಯ 24:35 ಯೇಸು ಕರ್ತನು ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಿದೆ. ಬಹುಶಃ ವಾಕ್ಯ ನಾವು ಓದಿಕೊಂಡ್ರೆ ಒಳ್ಳೆಯದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 35ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನುಡಿದಂಥ ಮಾತು. ಆದ ಕಾರಣ ಭಾಳ ಇಂಪಾರ್ಟೆಂಟ್ ಇದು. ಏನೆಂಬುದಾಗಿ ವಾಕ್ಯದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ. ಮತ್ತಾಯ 24:35 ಭೂಮಿ ಆಕಾಶಗಳು ಅಳಿದು ಹೋಗುವವು. ನಾವು ನೋಡುವಂಥ ಭೂಮಿ ಒಂದು ದಿವಸ ಹೋಗ್ಬಿಡ್ತದೆ. ಆಕಾಶ ನೋಡ್ತಿದ್ದೀವಿ, ಅದು ಕೂಡ ಹೋಗ್ಬಿಡ್ತದೆ, ಅಳಿದು ಹೋಗ್ತದಂತೆ. ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ವಾವ್, ದೇವರ ಮಾತು ಅಳಿದು ಹೋಗೋದಿಲ್ಲ. ಆದ ಕಾರಣ ನಾವು ಅಳಿದು ಹೋಗದಂಥ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ, ಅಳಿದು ಹೋಗದಂಥ ವಾಕ್ಯವನ್ನು ಸ್ಟಡಿ ಮಾಡ್ತಾ ಇದ್ವಿ. ನನಗೆ ಆಶ್ಚರ್ಯವಾಗ್ತಾ ಇದೆ ಈ ವಾಕ್ಯಗಳನ್ನು ನಾನು ನೋಡಿದಾಗ. ಯಾಕಂದರೆ ದೇವರ ವಾಕ್ಯವು ಅದು ಇಬ್ಬಾಯಿಕತಿ, ಅದರಲ್ಲಿ ಪ್ರಕಟಣೆ ಇದೆ. ಆಶ್ಚರ್ಯ. ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ, ಭಾಳ ಕಡಿಮೆ ಜನರಿಗಷ್ಟೇ ಸಿಗ್ತದೆ.
ಅಂಥವರಲ್ಲಿ ನಾವು ಧನ್ಯರು ಎಂಬುದಾಗಿ ಹೇಳೋಣ. ಹೌದು, ಆ ಒಂದು ಪ್ರವಾದನೆ ಆ ಯೋಷಿಯನ ಬಗ್ಗೆ ಹೇಳಿದ್ದು 360 ವರ್ಷಗಳಾದ ಮೇಲೆ ನೆರವೇರಿತು. ಅದಾದ ನಂತರ ದೇವರ ಮನುಷ್ಯನು ಏನು ಮಾಡ್ತಾನೆ, ಊಟ ಮಾಡದೆ ರಾಜನ ಕೊಡುವಂಥ ಕಾಣಿಕೆ ತಗೊಳ್ಳದೆ ಹಾಗೆ ಹೋಗ್ಬಿಡ್ತಾನೆ. ಒಂದು ವೇಳೆ ಯಾರು ಕಾಣಿಕೆ ಕೊಡಬೇಕಂತಿದ್ದಾಗ ಅದು ಬೇಡ ಅಂತ ಹೇಳ್ಬಿಟ್ಟು ಹೋದರೆ ಹೆಂಗಿರ್ತದೆ? ಹಾಗೆ ಯಾರು ಊಟ ತಗೊಳ್ರಿ, ಊಟ ಮಾಡಿರಿ ಅಂತ ಹೇಳಿದಾಗ ಇಲ್ಲ. ಯಾಕೆ? ದೇವರು ಬೇಡ ಅಲ್ಲಿ ಊಟ ಮಾಡೋದು ಅಂತ ಹೇಳಿದ್ದಕ್ಕೆ. ಸರಿ, 14ನೇ ಅಧ್ಯಾಯ ನಾವು ನೋಡುವಾಗ ಆ ಕಾಲದಲ್ಲಿ ಯಾರೊಬ್ಬಾಮನ ಮಗನಾದ ಅಬಿಯ ಅಂತ ಹೇಳಿದರೆ ಯೆಹೋವನಿಗೆ ಸೇರಿದವನು, ಯೆಹೋವನ ಸಂಬಂಧಿಕನು, ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ ಯೆಹೋವನ ಆರಾಧಕನು, ವರ್ಷಿಪರ್ ಆಫ್ ಜೆಹೋವ ಅಂಥ ಒಂದು ಹೆಸರು ಮಗನಿಗಿಟ್ಟಿದ್ದಾನೆ ಯಾರೊಬ್ಬಾಮನು. ಒಳ್ಳೆಯ ಹೆಸರು. ಆಗ ಅವನು ಸಿಕ್ಕಾಕ್ಬಿಟ್ಟಿರ್ತಾನೆ ಮಗ. ಅದಕ್ಕೆ ಯಾರೊಬ್ಬಾಮನು ಏನು ಹೇಳ್ತಾನೆ ತನ್ನ ಹೆಂಡತಿಗೆ, ನೀನು ಎದ್ದು ನನ್ನ ಹೆಂಡತಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ನೀನು ಮಹಾರಾಣಿ ಅಂತ ಗೊತ್ತಾಗಬಾರ್ದು. ಆದ ಕಾರಣ ನೀನು ಯಾರೋ ಬೇರೆಯವ್ರ ಥರ ಆರ್ಡಿನರಿ ಸಾಮಾನ್ಯವ್ರ ಥರ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡು, ಯಾರಿಗೂ ಗೊತ್ತಾಗದಂತೆ ವೇಷ ಮಾರ್ಪಡಿಸಿಕೊಂಡು ಶಿಲೋವಿಗೆ ಹೋಗು. ಯಾಕಂದರೆ ಶಿಲೋವಿಗೆ ಹೋದಾಗ ಅಲ್ಲಿ ಅಹಿಯ ಅಂತ ಒಬ್ಬನು ಇರ್ತಾನೆ. ಯಾಕಂದರೆ ನೆನಪಿರ್ಬೋದು ನಿಮಗೆ, ಒಂದು ದಿವಸ ಮೇಸ್ತ್ರಿ ಯಾರೊಬ್ಬಮ್ಮನು ಮೇಸ್ತ್ರಿ ಆಗಿದ್ದಾಗ ಅವನೇನು ಮಾಡ್ತಿದ್ದ, ಯೆರೂಸಲೇಮಿನಿಂದ ಎಲ್ಲೋ ಹೋಗ್ತಾ ಇದ್ದಾಗ ಅಡವಿ ಕಡೆಗೆಯಿಂದ ಈ ಅಹಿಯನು ಬರ್ತಾನೆ. ಬಂದುಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡಿದ್ದ, ಡ್ರೆಸ್ನ 12 ಭಾಗವಾಗಿ ಅರ್ದುಬಿಟ್ಟು 10 ಭಾಗ ನೀನು ತಗೋ, 2 ಭಾಗ ನಾನು ತಗೊಳ್ತೀನಿ. ದೇವರು ಹೇಳ್ತಿದ್ದಾನೆ ಏನಂತ ಹೇಳಿದರೆ 10 ಕುಲವನ್ನು ನಿನಗೆ ಕೊಡ್ತಾನೆ, ಸೊಲೊಮೋನಿಂದ ಕಿತ್ಕೊಂಡೆ ಅಂತ ಪ್ರವಾದನೆ ಹೇಳ್ಬಿಡ್ತಾನೆ, ಪ್ರಾಫೆಸಿ ಹೇಳ್ತಾನೆ. ಅದು ಇವನಿಗೆ ನೆನಪಾಗ್ತದೆ. ಯಾರೊಬ್ಬಮ್ಮನಿಗೆ ಯಾವಾಗ ನೆನಪಾಗ್ತದೆ? ಮಗನು ಸಿಕ್ಕಾದಾಗ ನೆನಪಾಗ್ತದೆ. ಕೆಲವು ಸಾರಿ ನಾವು ಏನು ಮಾಡ್ತೀವಿ, ಏನಾದರೂ ಒಂದು ಸೀರಿಯಸ್ ಆದದ್ದು ನಮ್ಮ ಜೀವನದಲ್ಲಿ ಸಂಭವಿಸಿದಾಗ ಎಚ್ಚರವಾಗ್ತೀವಿ ನಾವು. ಇಲ್ಲಿ ಕೂಡ ಯಾರೊಬ್ಬಮ್ಮನ ಏನು ಮಾಡ್ತಾನೆ, ಮಗ ಭಾಳ ಸೀರಿಯಸ್ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಗೆ ಹೇಳ್ತಿದ್ದಾನೆ, ನೀನು ಹೋಗಿ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಯಾರಿಗೆ ಗೊತ್ತಾಗಬಾರ್ದು, ನಾರ್ಮಲ್ ಆಗಿ ಸಾಧಾರಣ ವ್ಯಕ್ತಿ ಅಂತ ನೀನು ಹೋಗಿ ಶಿಲೋವಿಗೆ ಹೋಗಿಬಿಟ್ಟು ಅಹಿಯನು ಇದ್ದಾನೆ, ಅಲ್ಲಿ ಹೋಗಿ ಅವನು ಭೇಟಿಯಾಗು ಪ್ರವಾದಿಯಾದ ಅಹಿಯನನ್ನು ಅಂತ. ಈ ಯೆರೊಬ್ಬಾಮನ ಬಗ್ಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೋಡ್ರಿ, ಏನು ಹೇಳ್ತಾನೆ, 10 ರೊಟ್ಟಿಗಳನ್ನು 1, ಮಿಠಾಯಿಯನ್ನು 2, ಒಂದು ಕುಪ್ಪಿಯಲ್ಲಿ ಜೇನುತುಪ್ಪವನ್ನು 3 ತೆಗೆದುಕೊಂಡು ಅವನ ಬಳಿಗೆ ಹೋಗು. ದೇವ್ರ ಸೇವಕರ ಹತ್ರ ಹೋದಾಗ ಬರಿಗೈಯಿಂದ ಹೋಗಬಾರ್ದು ಅನ್ನುವಂಥದ್ದು. ಏನಾದರೂ ದೇವ್ರ ಸೇವಕರಿಗೆ ಏನೋ ಅವ್ರಿಗೆ ಲೈಕ್ ಆದಂಥ ಏನೋ ತಿಂಡಿಯೋ ಏನೋ ಒಂದು ತಗೊಂಡು ಹೋಗಬೇಕು ಎಂಬಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರಾಕ್ಟೀಸ್. ಅದೇ ರೀತಿಯಾಗಿ ಇಲ್ಲಿ ಕೂಡ ಅರಸನಾಗಿದ್ದರೂ ಕೂಡ ಒಂದು ಕಾಲದಲ್ಲಿ ಮೇಸ್ತ್ರಿ ಆಗಿದ್ದಂಥ ಯಾರೊಬ್ಬಾಮನ ಏನು ಹೇಳ್ತಾನೆ, ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಹುಡುಗನಿಗೆ ಏನಾಗುವುದು ಎಂದು ಅವನು ತಿಳಿಸುವನು ಅಂತ ಹೇಳ್ಬಿಟ್ಟು ಕಾನ್ಫಿಡೆಂಟಾಗಿ ಕಳಿಸ್ಕೊಡ್ತಾನೆ ರೀ. ಅದೇ ರೀತಿಯಾಗಿ ಅವನ ಹೆಂಡತಿ ರಾಣಿ ಏನು ಮಾಡ್ತಾಳೆ, ಅವನು ಹೇಳಿದಂತೆ ಮಾಡಿ ಶಿಲೋವಿನಲ್ಲಿದ್ದ ಅಹಿಯನ ಮನೆಗೆ ಹೋದಳು. ಸರ್ಪ್ರೈಸಲ್ಲಿ ಏನು, 4ನೇ ವಚನ 1ನೇ ಅರಸುಗಳ ಗ್ರಂಥ 14:4. ಅಲ್ಲಿ ಹೋದಾಗ ಮುಪ್ಪಿನ ದೆಸೆಯಿಂದ ಅಹಿಯನ ಕಣ್ಣುಗಳು ಮೊಬ್ಬಾಗಿತ್ತು, ಕಾಣಿಸ್ತಿರಲಿಲ್ಲ. ಈಗ ಆಕೆ ಬಂದಿದ್ದಾಳೆ, ಗೊತ್ತಾಗ್ತಿದ್ದಿಲ್ಲ, ಯಾಕಂದರೆ ಇವನು ವಯಸ್ಸಾಗ್ಬಿಟ್ಟೈತೆ, ಕಣ್ಣು ಕಾಣ್ತಾ ಇಲ್ಲ ಸರಿಯಾಗಿ, ಮೊಬ್ಬಾಗ್ಬಿಟ್ಟಿದೆ. ಆದರೆ ಯೆಹೋವನ ಅವನಿಗೆ, ಯಾರೊಬ್ಬಾಮನ ಹೆಂಡತಿಯು ಅಸ್ವಸ್ಥನಾದ ತನ್ನ ಮಗನ ವಿಷಯದಲ್ಲಿ ದೈವೋತ್ತರವನ್ನು ಕೇಳುವುದಕ್ಕೆ ತನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಂಡು ಬರ್ತಾಳೆ, ಆಕೆಗೆ ಇಂತಿಂಥ ಮಾತು ಹೇಳಂತ ದೇವರು ಮೊದಲೇ ಹೇಳ್ಕೊಟ್ಬಿಡ್ತಾನೆ. ಕಣ್ಣು ಕಾಣ್ದಿದ್ರೆ ಏನು, ದೇವ್ರ ಮನುಷ್ಯನಿಗೆ ಗೊತ್ತಾಗ್ಬಿಡ್ತದೆ ರೀ, ದೇವ್ರ ಪ್ರವಾದಿಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ದೇವ್ರು ಹೇಳ್ಕೊಟ್ಬಿಡ್ತಾನೆ. ಆದ ಕಾರಣ ದೇವ್ರು ಹೇಳ್ಕೊಟ್ಟಿದ್ದರಿಂದ ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ, ವಯಸ್ಸಾಗ್ಬಿಟ್ಟಿದೆ, ಕಣ್ಣು ಕಾಣೋದಿಲ್ಲ, ನನ್ನ ಗುರುತು ಹಿಡಿಯೋದಿಲ್ಲ ಎಂಬುದಾಗಿ ತಿಳ್ಕೊಂಡು
ಆಕೆಯು ಅಹಿಯನ ಮನೆಯನ್ನು ಪ್ರವೇಶಿಸುವಾಗಲೇ ಮನೆಗೆ ಬಂದಿದ್ದಾಳೆ. ಬಂದಿದ್ದ ಕೂಡಲೇ ಅಹಿಯನ್ ಏನು ಹೇಳ್ತಾನೆ, ಆಕೆ ಕಾಲು ಶಬ್ದ ಕೇಳ್ತದೆ, ನಡ್ಕೊಂಡು ಬರುವಂಥ ಸೌಂಡ್ ಕೇಳಿಸ್ತದೆ. ಕಾಲು ಸಪ್ಪಳವನ್ನು ಕೇಳಿ ತಕ್ಷಣ ಏನು ಹೇಳ್ತಾನೆ, ಯಾರೊಬ್ಬಾಮನ ಹೆಂಡತಿಯೇ ಬಾ, ಯಾಕೆ ನಿನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಳ್ಳುತ್ತಿ? ನಿನಗೆ ಕಠಿಣವಾದ ಉತ್ತರವನ್ನು ಕೊಡಬೇಕೆಂದು ನನಗೆ ಅಪ್ಪಣೆಯಾಗಿದೆ. ನೀನು ಹೋಗಿ ಯಾರೊಬ್ಬಾಮನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಅಪ್ಪಣೆಯನ್ನು ತಿಳಿಸು ಎಂಬುದಾಗಿ ಡೈರೆಕ್ಟಾಗಿ ಒಂದು ಪ್ರವಾದನೆ ಈ ಪ್ರವಾದಿ ಅಹಿಯನು ಹೇಳ್ಬಿಡ್ತಾನೆ. ಆಕೆಗೆ ಶಾಕ್ ಆಗಿರಬೇಕು, ಯಾಕಂದರೆ ಕಣ್ಣು ಕಾಣೋದಿಲ್ಲ, ನಾನು ಯಾರಂತ ಗೊತ್ತಿಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವೇಷ ಹಾಕ್ಕೊಂಡು ಸಾಧಾರಣ ವ್ಯಕ್ತಿ ಅಂತ ಬಂದಿದ್ದಾಳೆ. ಮಹಾರಾಣಿನೇ ಬಂದಿದ್ದರು ಕೂಡ ಏನು ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಆದ ಕಾರಣ ಆ ಪ್ರವಾದಿ ಆ ರೀತಿಯಾಗಿ ಮಾತಾಡಿಬಿಟ್ಟು ಈಗ ಆಕೆಯ ಗಂಡನಿಗೆ ಮೆಸೇಜ್ ಏನಂತ, ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು, ನಿನ್ನನ್ನು ನನ್ನ ಪ್ರಜೆಯಾದಂಥ ಇಸ್ರಾಯೇಲರಿಗೆ ನಾಯಕರನ್ನಾಗಿ ಮಾಡಿದೆನು, ಆದರೆ ನೀನು ದುಷ್ಟನಾಗಿದ್ದಿ, ನನ್ನನ್ನು ಹಿಂಬಾಲಿಸಲಿಲ್ಲ, ವಿಗ್ರಹಗಳನ್ನು ಪೂಜಿಸಿ ನನಗೆ ಕೋಪವನ್ನು ಎಬ್ಬಿಸಿದ್ದಿ ಅಂತ ಹೇಳ್ಬಿಟ್ಟು ದೇವರು, ಯಾರೊಬ್ಬಾಮನೇ ಕೇಳು, ನಾನು ನಿನ್ನ ಮನೆಯವರ ಮೇಲೆ ಕೇಡನ್ನು ಬರಮಾಡುವೆನು, ನಿನ್ನ ಕುಟುಂಬದ ಗಂಡಸರಲ್ಲಿ, ಸ್ವತಂತ್ರರಲ್ಲಿ, ಪರತಂತ್ರರಲ್ಲಿ ಎಲ್ಲರನ್ನೂ ಇಸ್ರಾಯೇಲರೊಳಗಿಂದ ಸಂಹರಿಸಿ ಬಿಡುವೆನು. ಭಾಳ ಸ್ಯಾಡ್ ನ್ಯೂಸ್. ನಾಯಿಗಳು, ಅಡವಿಯಲ್ಲಿ ಸಾಯುವಂಥವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂಬುದಾಗಿ ಹೇಳಿದಾಗ, ಇದು ಯೆಹೋವನ ಮಾತು, ನೀನು ನಿನ್ನ ಮನೆಗೆ ಹೋಗು, ನೀನು ನಿನ್ನ ಪಟ್ಟಣದೊಳಗೆ ಕಾಲಿಡುವಷ್ಟರಲ್ಲಿ ಹುಡುಗನ ಸತ್ತೋಗ್ತಾನೆ ಎಂಬುದಾಗಿ ಹೇಳಿದಾಗ, ಅದೇ ರೀತಿಯಾಗಿ ಅವಳು ಮನೆಗೆ ಹೋಗ್ತಾಳೆ. ಹೋದಾಗ ಹುಡುಗ ಸತ್ತೋಗ್ತಾನೆ ರೀ. ಹೌದು, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವನು ಎರಡು ಕಡೆ, ಯಾರೊಬ್ಬಾಮನು ಬೇತೇಲ್, ದಾನ್, ಎರಡು ಕಡೆ ಸ್ವಂತವಾಗಿ ಒಂದು ಆಲಯ ಥರ ಕಟ್ಟಿಬಿಟ್ರು. ಜನರು ಅದನ್ನು ಫಾಲೋ ಮಾಡಿದಂಥ ರೀತಿಯಲ್ಲಿ ಅಥವಾ ತಪ್ಪು ದಾರಿ ಹಿಡಿಯುವಂತೆ ಮಾಡಿದ್ದಕ್ಕಾಗಿ. ಸರಿ, ಈ ರೀತಿಯಾಗಿ ಆಗಿದ್ದರಿಂದ ಅವನು ಯಾರೊಬ್ಬನ ಹೆಂಡತಿ ತಿರ್ಚಾ ಊರಿಗೆ ಹೋದಾಗ ದೇವರ ಪ್ರವಾದಿ ಅಹಿಯನು ಹೇಳಿದಂತೆ ಆಯಿತು. ಆಮೇಲೆ ಆ ಮಗುವನ್ನು ಸಮಾಧಿ ಮಾಡ್ತಾರೆ ಮತ್ತು ಯಾರೊಬ್ಬಾಮನ ಇತರ ಕೃತ್ಯಗಳು, ಅವನ ಯುದ್ಧ ರಾಜ್ಯಗಳು, ಇವೆಲ್ಲ ಕೂಡ ಯುದ್ಧ ಭಾರಗಳು ಇವೆಲ್ಲ ಕೂಡ ಬರೆದಿದೆ. 22 ವರ್ಷ ಅವನು ಆಳಿಕೆಯನ್ನು ಮಾಡಿದಂಥವನಾಗ್ತಾನೆ ರೀ. ಈಗ ಯೆಹೂದ್ಯರ ಅರಸನಾದ ರೆಹಬ್ಬಾಮನ ಬಗ್ಗೆ, ಇಸ್ರಾಯೇಲ್ ಅರಸನಾದ ಯಾರೊಬ್ಬಾಮನ ಬಗ್ಗೆ ಸ್ವಲ್ಪ ನೋಡಿದೆವು. ಈಗ ಯೆಹೂದದ ಅರಸನಾದ ರೆಹಬ್ಬಾಮನ ಬಗ್ಗೆ ಸ್ವಲ್ಪ ಇಲ್ಲಿ ಬರೆದಿದೆ. ಸೊಲೊಮೋನನ ಮಗನಾದ ರೆಹಬ್ಬಾಮನು ಯೆಹೂದದ ಅರಸನಾಗಿದ್ದನು. ಅವನ ತಾಯಿ ಹೆಸರು ನಯಮ ಅಂತ ಹೇಳ್ಬಿಟ್ಟು, ನಯಮ ಅಂತ ಹೇಳಿದರೆ ರಮಣೀಯಳು ಅಂತ ಹೇಳ್ಬಿಟ್ರು. ನವೋಮಿ ಎಂಬ ಪದದಿಂದ ಬರುವಂಥದ್ದು ನಯಮ, ಆದ ಕಾರಣ ರಮಣೀಯಳು ಅಂತ ಹೇಳ್ಬಿಟ್ರು. ಆ ರೀತಿಯಾಗಿದ್ದಾಗ ಏನಾಯಿತು, ಇಸ್ರಾಯೇಲರು ಭಾಳ ಹೆಚ್ಚು ಕಡಿಮೆಯಾಗಿದ್ದರು. ಅಂದರೆ ಅರ್ಥ, ಬಹಳಷ್ಟು ಬಿದ್ದು ಹೋಗಿದ್ದರು, ದೇವ್ರ ಮಾತಿನ ಪ್ರಕಾರವಾಗಿ ನಡ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ರೆಹಬ್ಬಾಮನ ಆಳಿಕೆ 5ನೇ ವರ್ಷದಲ್ಲಿ ಐಗುಪ್ತದ ಅರಸನಾದ ಶಿಶಾಕನು ಯೆರೂಸಲೇಮಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾನೆ. ನೋಡ್ರಿ, ಯಾವಾಗ ದೇವ್ರ ವಾಕ್ಯವನ್ನು ಕೈಕೊಂಡು ನಡೀತೀವೋ ಆವಾಗ ಆಶೀರ್ವಾದ, ದೇವ್ರ ವಾಕ್ಯವನ್ನು ಕೈಕೊಂಡು ನಡೆಯೋದಿಲ್ವೋ ಆವಾಗ ಅನ್ಯನು, ಶತ್ರು ಬಂದು ಆಲಯದಲ್ಲಿದ್ದಂಥದನ್ನೆಲ್ಲ ಬಂಗಾರ ತಗೊಂಡು, ಎಷ್ಟೊಂದು ಬಂಗಾರ ಇತ್ತಲ್ಲೆಲ್ಲ ತಗೊಂಡು ಹೋಗ್ಬಿಟ್ಟ ಮೇಲೆ ಈಗ ತಾಮ್ರದ ಗುರಾಣಿಗಳನ್ನು ಅವನು ಮಾಡಿಕೊಳ್ತಾನೆ. ಈ ರೀತಿಯಾಗಿ ದೇವರ ಒಂದು ಹಿಸ್ಟ್ರಿ, ಚರಿತ್ರೆ 2 ವಿಭಾಗವಾದಂಥ ರಾಜ್ಯವು ಯಾರೊಬ್ಬಾಮನ ಮತ್ತು ರೆಹಬ್ಬಾಮನ ಚರಿತ್ರೆಯನ್ನು ನೋಡ್ತೇವೆ.
ಮೊದಲನೇ ಅರಸುಗಳ ಗ್ರಂಥ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. At that time Abijah the son of Jeroboam fell sick, and Jeroboam said to his wife, Arise, I pray thee, and disguise thyself, that thou be not known to be the wife of Jeroboam, and get thee to Shiloh. Behold, there is Ahijah the prophet, which told me that I should be king over this people. And take with thee 10 loaves, and cracknels, and a cruse of honey, and go to him. He shall tell thee what shall become of the child. And Jeroboam's wife did so, and arose, and went to Shiloh, and came to the house of Ahijah. But Ahijah could not see, for his eyes were set by reason of his age. And the Lord said unto Ahijah, Behold, the wife of Jeroboam cometh to ask a thing of thee for her son, for he is sick. Thus and thus shalt thou say unto her, For it shall be, when she cometh in, that she shall feign herself to be another woman. And it was so, when Ahijah heard the sound of her feet, and she came in at the door, that he said, Come in, thou wife of Jeroboam. Why feignest thou thyself to be another? For I am sent to thee with heavy tidings. Go tell Jeroboam, Thus saith the Lord God of Israel, Forasmuch as I exalted thee from among the people, and made thee prince over my people Israel, and rent the kingdom away from the house of David, and gave it thee, and yet thou hast not been as my servant David, who kept my commandments, and who followed me with all his heart, to do that only which was right in mine eyes, but hast done evil above all that were before thee, for thou hast gone and made thee other gods, and molten images, to provoke me to anger, and hast cast me behind thy back. Therefore, behold, I will bring evil upon the house of Jeroboam, and will cut off from Jeroboam him that pisseth against the wall, and him that is shut up and left in Israel, and will take away the remnant of the house of Jeroboam, as a man taketh away dung, till it be all gone. Him that dieth of Jeroboam in the city shall the dogs eat, and him that dieth in the field shall the fowls of the air eat, for the Lord hath spoken it. Arise thou therefore, get thee to thine own house, and when thy feet enter into the city, the child shall die. And all Israel shall mourn for him, and bury him, for he only of Jeroboam shall come to the grave, because in him there is found some good thing toward the Lord God of Israel in the house of Jeroboam. Moreover, the Lord shall raise him up a king over Israel, who shall cut off the house of Jeroboam that day. But what? Even now. For the Lord shall smite Israel, as a reed is shaken in the water, and he shall root up Israel out of this good land which he gave to their fathers, and shall scatter them beyond the river, because they have made their groves, provoking the Lord to anger. And he shall give Israel up because of the sins of Jeroboam, who did sin, and who made Israel to sin. And Jeroboam's wife arose and departed, and came to Tirzah, and when she came to the threshold of the door, the child died. And they buried him, and all Israel mourned for him, according to the word of the Lord, which he spake by the hand of his servant Ahijah the prophet. And the rest of the acts of Jeroboam, how he warred, and how he reigned, behold, they are written in the book of the chronicles of the kings of Israel. And the days which Jeroboam reigned were 22 years, and he slept with his fathers, and Nadab his son reigned in his stead. And Rehoboam the son of Solomon reigned in Judah. Rehoboam was 41 years old when he began to reign, and he reigned 17 years in Jerusalem, the city which the Lord did choose out of all the tribes of Israel, to put his name there. And his mother's name was Naamah, an Ammonitess. And Judah did evil in the sight of the Lord, and they provoked him to jealousy with their sins which they had committed, above all that their fathers had done. For they also built them high places and images and groves on every high hill, and under every green tree. And there were also Sodomites in the land, and they did according to all the abominations of the nations which the Lord cast out before the children of Israel. And it came to pass in the 5th year of King Rehoboam that Shishak king of Egypt came up against Jerusalem. And he took away the treasures of the house of the Lord, and the treasures of the king's house. He even took away all, and he took away all the shields of gold which Solomon had made.
And King Rehoboam made in their stead brazen shields, and committed them unto the hands of the chief of the guard, which kept the door of the king's house. And it was so, when the king went into the house of the Lord, that the guard bare them, and brought them back into the guard chamber. Now the rest of the acts of Rehoboam, and all that he did, are they not written in the book of the Chronicles of the kings of Judah? And there was war between Rehoboam and Jeroboam all their days. And Rehoboam slept with his fathers, and was buried with his fathers in the city of David. And his mother's name was Naamah, an Ammonitess. And Abijam his son reigned in his stead.